ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ರಾಹು ಇರ್ತಕ್ಕಂಥ ಆಸ್ಥಾನ ಎರಡೂ ವಿಶೇಷವಾಗಿದೆ. ಅದರಿಂದ ಒಂದಿಷ್ಟು ಲಾಭಗಳನ್ನು ಕಾಣ್ತೀರಿ. ಆದರೆ ಆರೋಗ್ಯದಲ್ಲಿ ಮಾತ್ರ ಸಣ್ಣ ಪುಟ್ಟ ಸಮಸ್ಯೆಗಳಿದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ, ಒಂದಷ್ಟು ಚಂಚಲತೆ ಇದೆ. ಆ ಚಂಚಲತೆ ಮತ್ತು ಅನಾರೋಗ್ಯ ಸಮಸ್ಯೆಯನ್ನು ಸರಿಪಡಿಸ್ಕೊಂಡ್ರೆ ಇರೋದರಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನಂತೂ ಖಂಡಿತ ಸರಿಪಡಿಸ್ಕೊಳ್ಬಹುದು. ಹಾಗೂ ನಿಮ್ಮ ಜಾತಕದಲ್ಲಿ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಸ್ವಂತ ಜ್ಞಾನದಿಂದ ಮಿಥುನ ರಾಶಿಯವರು ತಾವು ಏನು ಅಂದುಕೊಳ್ತೀರೋ ಖಂಡಿತ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 20 ನಿಮಿಷದವರೆಗೂ 2 ರಿಂದ 4:20 ಮಧ್ಯದಲ್ಲಿ ಆಗುವಂತಹ ಸನ್ನಿವೇಶಗಳು ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಕೈ ಹಾಕುವಂಥದ್ದು. ಯಾಕೆಂದರೆ ದುಡುಕಿ ತೀರ್ಮಾನ ತಂದುಕೊಂಡು ಒಂದು ಸತಿ ನೀವು ಸಹಿ ಹಾಕಿಬಿಟ್ರೆ ಅಥವಾ ಯಾವುದಾದ್ರೂ ಕಾಗದ ಪತ್ರಗಳನ್ನು ಆ ಸನ್ನಿವೇಶದಲ್ಲಿ ನೀವು ಲೇವಾದೇವಿ ಮಾಡ್ತಕ್ಕಂಥದ್ದು, ಹಣಕಾಸಿನ ವಿಚಾರ, ಅಗ್ರಿಮೆಂಟ್ಸು ಈ ತರಹದ್ದಿದ್ದಾಗ ಸ್ವಲ್ಪ ಆಲೋಚನೆ ಮಾಡಿ ಹಿರಿಯರ ಮಾರ್ಗದರ್ಶನದಂತೆ ನಡೆಯತಕ್ಕಂಥದ್ದು ಭಾಳ ಸೂಕ್ತ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಅತಿಯಾದಂತಹ ವೇಗ ಬೇಡ, ಸ್ಪೀಡ್ ಬೇಡ. ಯಾಕೆಂದರೆ 2 ವೀಲರ್ ಆಗಲಿ, 4 ವೀಲರ್ ಆಗಲಿ, ಕಾರು ಆಗಲಿ ಅಥವಾ ಆಟೋ ಓಡಿಸ್ತಕ್ಕಂಥ ಆಟೋ ಚಾಲಕರಾಗಲಿ ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸ್ಪೀಡ್ ಹೋಗೋದು ಬೇಡ, ಮನಸ್ಸನ್ನು ಹುಚ್ಚೆದ್ದು ಕುಣಿಸೋದು ಬೇಡ. ಏನೋ ಹಿಂದೆ ಕೂತಿರ್ತಕ್ಕಂಥ ಪ್ಯಾಸೆಂಜರ್ ಸ್ವಲ್ಪ ಅರ್ಜೆಂಟ್ ಇದೆ, ಬೇಗ ನಡೀರಿ ಅಂಥೇಳಿ ಅವ್ರು ಹೇಳಿದ್ದಾರೆ ಅಂಥೇಳಿ ನೀವು ಸ್ಪೀಡ್ ಮಾಡಿದ್ರೆ ಆ ಕಡೆ ಈ ಕಡೆ ನಿಮ್ಮ ಎಡ ಮತ್ತು ಬಲಭಾಗದಲ್ಲಿ ಬರ್ತಕ್ಕಂಥವ್ರು ನಿಮ್ಮಷ್ಟೇ ತಾಳ್ಮೆ ಸಮಾಧಾನದಿಂದ ಅಥವಾ ನಿಮ್ಮಷ್ಟು ಎಕ್ಸ್ಪರ್ಟ್ ಡ್ರೈವರ್ಸ್ ಇರೋದಿಲ್ಲ. ಆಗ ಸಮಸ್ಯೆ ಅಂತಕ್ಕಂಥದ್ದು ನಿಮಗೆ ಅರಿವಿಲ್ಲದಂತೆ ನಿಮ್ಮ ಮನೆ ಬಾಗಿಲಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಜೋಪಾನ, ಎಚ್ಚರ ಇರಲಿ. ಇವತ್ತು ಇನ್ನೊಬ್ಬರ ಮಾತು ಕೇಳೋಕ್ಕಿಂತ ನಿಮ್ಮ ಸ್ವಂತ ಜ್ಞಾನದಿಂದ ನೀವು ನಡೀತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಬಹಳಷ್ಟು ಶ್ರೇಯಸ್ಸು. ಹಾಗೆ ಹಣಕಾಸಿನ ವಿಚಾರದಲ್ಲಿ ಏನೇ ವ್ಯವಹಾರ ಮಾಡಿದ್ರೂ ಅದರಿಂದ ಒಂದಿಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಲಾಭಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲ ನಿಮ್ಮದು, ಒಳ್ಳೆಯ ಯಶಸ್ಸು ನಿಮ್ಮದು. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥದ್ದು, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಒಂದು ಆಶೀರ್ವಾದದೊಂದಿಗೆ ಮನಸ್ಸು ಶಾಂತಿ, ನೆಮ್ಮದಿಯುತವಾಗಿರ್ತೀರಿ. 4 ಜನಗಳ ಮಧ್ಯದಲ್ಲಿದ್ದರೂ ಸಹಿತ ಇವತ್ತು ನಿಮ್ಮನ್ನೇ ಮಾತಾಡಬೇಕು, ನಿಮ್ಮನ್ನು ಮಾತಾಡಬೇಕು, ನಿಮ್ಮನ್ನೇ ಒಂದಿಷ್ಟು ಗೌರವಿಸಬೇಕು ಅಂತಕ್ಕಂಥದ್ರ ಆಸೆ ಆಕಾಂಕ್ಷೆ ನಿಮ್ಮದು. ಹಾಗೆ ನೀವು ಮಾಡುವಂತಹ ಕಾಯಕ ನಿಮ್ಮ ಮನಸ್ಸಿಗೂ ತೃಪ್ತಿ ಕೊಟ್ಟು ಇನ್ನೂ 4 ಜನಕ್ಕೆ ತೃಪ್ತಿ ಕೊಡುವಂತಾಗಲಿ ಅನ್ನೋ ಒಂದು ಆಸೆ ಆಕಾಂಕ್ಷೆ ಇವತ್ತು ಕರ್ಕಾಟಕ ರಾಶಿಯವರಿಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 12 ರಿಂದ ಸಂಜೆ 6 ತನಕ 12 ರಿಂದ 6 ತನಕ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಗೋಕ್ಷೀರವನ್ನಾಗಲಿ ಅಥವಾ ಅಕ್ಕಿ ಅಥವಾ ಹಾಲು ಇಂತಹದ್ದನ್ನು ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ಆಲಯದಲ್ಲೋ ಅಥವಾ ಹಿರಿಯರಿಗೋ ಅಥವಾ ಗುರುಗಳ ಆಸ್ಥಾನಕ್ಕೋ ಕೊಟ್ಟು ಬರೋದರಿಂದ ಮತ್ತಷ್ಟು ವಿಶೇಷವಾದ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಬರೀ ಹಣೆಯಲ್ಲಿ ಓಡಾಡಬಾರ್ದು. ನೀವು ಹಣೆಗೊಂದಿಷ್ಟು ಭಸ್ಮನೋ, ಗಂಧನೋ, ಕುಂಕುಮನೋ ಏನಾದರೂ ಒಂಚೂರು ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಹೆಣ್ಣುಮಕ್ಕಳು ತಲೆಗೊಂದಿಷ್ಟು ಹೂ ಮುಡದೆ ಓಡಾಡಿದ್ರೆ ಅದು ಮತ್ತಷ್ಟು ವಿಶೇಷವಾದಂಥ ಫಲ. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಆ ಜನ್ಮ ಸಿದ್ಧ ಹಕ್ಕು. ಹೂ ಮುಡಿಯೋದಾಗಲಿ, ಕೈ ಬಳೆ ಹಾಕೋದಾಗಲಿ, ಹಣೆ ಕುಂಕುಮ ಇಡ್ತಕ್ಕಂಥದ್ದಾಗಲಿ, ಲಕ್ಷಣವಾಗಿ ಕಿವಿಗೆ ಓಲೆ ಇಡ್ತಕ್ಕಂಥದ್ದಾಗಲಿ, ಒಳ್ಳೆ ವಿಶೇಷವಾಗಿರ್ತಕ್ಕಂತಹ ಮುಖದ ವರ್ಚಸ್ಸನ್ನು ನೋಡಿಸ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಒಂದಿಷ್ಟಿರ್ತಕ್ಕಂಥ ವಿಶೇಷತೆ. ಅದರಿಂದ ಇವತ್ತು ನಿಮ್ಮ ರಾಶಿ ಫಲದಲ್ಲಿ ಸಾಕಷ್ಟು ಅಭಿವೃದ್ಧಿನೂ ಇದೆ, ಮನಸ್ಸಿಗೆ ಶಾಂತಿ, ನೆಮ್ಮದಿನೂ ಇದೆ. ಒಳ್ಳೆಯದಾಗಲಿ. ಗುರುಜಿ, ನಾವು ಮೊದಲು ನಮ್ಮ ಮನೆಯನ್ನು ಶುದ್ಧ ಮಾಡಿಕೊಂಡ್ರೆ ವಾಸ್ತು ದೋಷ ಕೂಡ ಇಲ್ಲದಂತಾಗುತ್ತೆ ಅಂತ ಹೇಳ್ತಾ ಇದ್ರಿ. ಖಂಡಿತಮ್ಮ. ಈಗ ವಾಸ್ತವಿಕವಾಗಿ ಕೆಲವು ದೋಷ ಅಂತ ಬಂದಾಗ ಅಲ್ಲಿ ಪರಿಹಾರವನ್ನು ಹುಡುಕೊಳ್ಳುವಂಥ ಮಾರ್ಗನೂ ಇದೇ ಪ್ರಕಾರ ಇರುತ್ತೆ. ಹಾಗಂತ ಹಿರಿಯರು ಮಾಡಿಟ್ಟಿರ್ತಕ್ಕಂಥ ಅಥವಾ ಸಾಲ ಮಾಡಿ ಕಷ್ಟಪಟ್ಟರು ಕಟ್ಟಿರ್ತಕ್ಕಂಥ ಮನೆಯನ್ನು ಒಂದೊಂದು ಮೂಲೆ ಒಬ್ಬೊಬ್ಬರು ಬಂದು ಒಂದೊಂದು ಹೇಳಿದಾಗ ಒಂದೊಂದು ಮೂಲೆಯನ್ನು ಕಟ್ ಮಾಡ್ತಾ ಹೋಗಿ ಅಥವಾ ಇರ್ತಕ್ಕಂಥ ಗೋಡೆಗಳನ್ನು ತೆಗಿತಾ ಹೊರಟ್ರೆ ಒಂದು ಗೋಡೆಯಲ್ಲಿ ಹಾಕುವಂಥ ಒಂದು ಇಟ್ಟಿಗೆ, ಒಂದು ಬಾಣಲಿ ಮರಳಿಗೆ ಭಾಳ ಕಷ್ಟ ಇದೆ. ಎಷ್ಟೋ ಜನ ಕಷ್ಟಪಟ್ಟು ಮನೆ ಕಟ್ಟಿರ್ತೀರಿ. ಇನ್ನೂ ಆ ಮನೆ ಸಾಲ 10 ವರ್ಷ, 15 ವರ್ಷ, 20 ವರ್ಷ ಆದರೂ ಮನೆ ಸಾಲ ತೀರಿಸಿರೋದಿಲ್ಲ. ತಿಂಗಳಾದರೆ ಕಟ್ಟುವಂತಹ ಬಡ್ಡಿ ನೋಡಿ. ಸಾಲ ಕೊಡೋ ಪುಣ್ಯಾತ್ಮರು ಬ್ಯಾಂಕಲ್ಲಾಗಲಿ ಹೊರಗಡೆ ಆಗಲಿ ಇಂಟ್ರೆಸ್ಟ್ ಕೊಡ್ತಕ್ಕಂಥವ್ರು ಕೊಟ್ಟಾಗ ನಾವು ಬಹಳ ಬೇಗ ತೊಗೊಂಡ್ಬಿಡ್ತೀವಿ. ಆ ಕೊಡುವಾಗ ಎಷ್ಟು ಇಂಟ್ರೆಸ್ಟ್ ಕೊಡ್ತಿದ್ದಾರೆ, ಎಷ್ಟು ವರ್ಷಕ್ಕೆ ಏನಾಗುತ್ತೆ, ಅವ್ರು ಕೊಟ್ಟಂಥ 10 ರೂಪಾಯಿಗೆ ನಾವು ಎಷ್ಟು ದುಡ್ಡು ಕಟ್ಟಿದ್ದೀವಿ. ಎಷ್ಟೋ ಸತಿ 10 ರೂಪಾಯಿ ತೊಗೊಂಡು 40 ರೂಪಾಯಿವರೆಗೂ ಕಟ್ಟಿರ್ತೀವಿ. ನಾವು 10 ರೂಪಾಯಿ ಸಾಲ ತೊಗೊಂಡು 40 ರೂಪಾಯಿ ನಾವು ರಿಫಂಡ್ ಮಾಡಿರ್ತೀವಿ, 40 ರೂಪಾಯಿ ಕಟ್ಟಿರ್ತೀವಿ. ಕಟ್ಟಿ ಅದಾದ ನಂತರ ಸ್ವಂತ ಮನೆ ಅಂತ ಮಾಡ್ಕೊಳ್ತೀವಿ. ಆದರೆ ಒಂದು ವಿಚಾರ, ಮನೆಯಲ್ಲಿ ಸಮಸ್ಯೆ ಯಾವಾಗ ಬರುತ್ತೆ ಅಂದರೆ ಯಾವಾಗ ಮನುಷ್ಯನ ಸಂಪಾದನೆ ಅಂತಕ್ಕಂಥದ್ದು, ಮನುಷ್ಯನ ಸಂಪಾದನೆಗೂ ಮಿತಿಮೀರಿ ಸಾಲ ಮಾಡಿಬಿಟ್ಟು ಆ ಸಾಲವನ್ನು ಕಟ್ಟಕ್ಕಾಗ್ದಿರ ಹೊರಗಡೆ ಹೋದರೆ ಸಾಲ ಕೊಟ್ಟವ್ರ ಕಾಟ, ಮನೆ ಒಳಗಿದ್ದರೆ ಯಾವಾಗ ಮನೆಗೆ ಬಂದು ಕೇಳ್ತಾರೆ ಅನ್ನೋರು ಬಾಧೆ. ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ಆಗ ಶುರುವಾಗುವಂಥದ್ದು ಈ ವಾಸ್ತು ಸಮಸ್ಯೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸಮಸ್ಯೆ ಎಲ್ಲೆಲ್ಲಿ ಬರುತ್ತೆ ಅಂದರೆ ನಾವು ಮಾಡ್ಕೊಳ್ಳುವಂಥ ತಪ್ಪು ಒಪ್ಪುಗಳಿಂದಲೂ. ಆಚೆ ಕಡೆ ಸ್ವತಂತ್ರ ಹೋರಾಟ ಆಗೋದಿಲ್ಲ. ಸ್ವತಂತ್ರವಾಗಿ ನೀವು ಓಡಾಡೋಕ್ಕೆ ಶುರು ಮಾಡಿದ್ರೆ ಸಾಲ ಕೊಟ್ಟಂಥ ಪುಣ್ಯಾತ್ಮರು ಸುಮ್ಮನೆ ಇರೋದಿಲ್ಲ.
ಕೇಳ್ತಾ ಇರ್ತಾರೆ. ಇನ್ನು ಅವ್ರನ್ನ ತಪ್ಪಿಸ್ಕೊಳ್ಬೇಕಾದ್ರೆ ಮನೆ ಒಳಗೆ ಯಾವುದೋ ಒಂದು ರೂಮ್ ಸೇರ್ಕೋಬೇಕು ನಾವು, ಅಥವಾ ಮನೆಯೊಳಗೆ ಕೂತ್ಕೋಬೇಕು. ಮನೆಯೊಳಗೆ ಎಷ್ಟೊತ್ತು ಕೂತ್ಕೊಳ್ಳಿಕ್ಕಾಗತ್ತೆ? ಮನೆಯೊಳಗೆ ಕೂತ್ಕೊಂಡಾಗ ಯಾಕೋ ಮನೆಯೊಳಗೆ ಬೋರ್ ಆಗ್ತಾ ಇದೆ, ಸಮಸ್ಯೆ ಬರ್ತಾ ಇದೆ, ನಾವು ಎಷ್ಟು ಸಂಪಾದನೆ ಮಾಡೋದು ನಿಲ್ತಿಲ್ಲ. ಎಲ್ಲಿ ಸಂಪಾದನೆ ಮಾಡ್ತೀರಿ? ಪ್ರತಿದಿನ ಮಾಡೋ ಸಂಪಾದನೆ ಇವತ್ತು ಮಾಡಿರ್ತೀರಿ. ಪ್ರತಿದಿನ ನಿಮ್ಮ ಖರ್ಚು ವೆಚ್ಚ ಏನಿದೆಯೋ ಅಷ್ಟೇ ವೆಚ್ಚ ಇರುತ್ತೆ. ಆದರೆ ಸಾಲ ಎಂಬತಕ್ಕಂಥ ತೊಗೊಂಡಿದ್ದೀರಿ, ಅದಕ್ಕೆ ಬೇಕಾದ ಸುಖ ಸಂತೋಷವನ್ನು ಕಂಡಿದ್ದೀರಿ, ಅಥವಾ ಮನೆಗೆ ಬೇಕಾದ ವ್ಯವಸ್ಥೆಗಳು ಮಾಡಿದ್ದೀರಿ, ಅಥವಾ ಅದರ ಮೇಲೆ ಇನ್ಯಾವುದೋ ಅದರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ. ಅತಿಯಾದಂಥ ದುಡ್ಡಿನ ಆಸೆಗೆ ಇಲ್ಲಿ 10 ರೂಪಾಯಿ ತರೋದು, ಅಲ್ಲಿ 100 ರೂಪಾಯಿ ಖರ್ಚು ಮಾಡೋದು, ಅಥವಾ 10 ರೂಪಾಯಿ ತಂದು ಅದನ್ನು ಇನ್ನೊಂದು ಕಡೆ ಕೊಟ್ಟಾಗ ಅದರಿಂದ ಆಗುವಂಥ ಸಮಸ್ಯೆಗಳು ಮತ್ತಷ್ಟು ಆಗ್ಬೋದು. ಅದೆಲ್ಲವೂ ಸಹಿತ ಕಾಣೆಯಾದಾಗ ಈ ತಂದಂಥ ಸಾಲ ನೀವು ಮತ್ತೊಬ್ಬರು ಕೊಡಬೇಕಾದ್ರೆ ಅದು ಲೆಕ್ಕ ಅಲ್ಲ. ನೀವು ಕೊಡಬೇಕಾದಂತಹ ಅವರಿಗೆ ಕೊಟ್ಟು ಋಣ ಹರಿಸ್ಕೊಳ್ಳೋಂಥದ್ದಿದೆಯಲ್ಲ, ಅದಷ್ಟೇ ಲೆಕ್ಕ ಆಗಿರುತ್ತೆ. ನಿಮಗೆ ಕೊಡಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಕಣ್ಮರೆ ಆಗಿಬಿಟ್ರು ನೀವು ಹುಡುಕ್ಲಿಕ್ಕಾಗಲ್ಲ. ಕಾರಣ ಯಾಕೆಂದರೆ ನೀವು ಸಾಲದವರಾಗಿಬಿಟ್ಟಿರ್ತೀರಿ. ಯಾವತ್ತೂ ನಾವು ಕೈಯಡ್ಡಿ ಇನ್ನೊಬ್ಬರ ಹತ್ರ ಸಾಲ ತರ್ತೀವೋ ಅವತ್ತಿಗೆ ನಮ್ಮ ಜೀವನದಲ್ಲಿ ಅರ್ಧ ಭಾಗ ವಾಸ್ತುದೋಷನೂ ಬರುತ್ತೆ, ಇಲ್ಲದ ಸಮಸ್ಯೆನೂ ಬರುತ್ತೆ, ಗ್ರಹಗತಿಗಳು ಕೆಟ್ಟೋಗುತ್ತೆ, ಸಂಪೂರ್ಣವಾದಂಥ ಬದುಕು ನುಚ್ಚು ನೂರಾಗ್ಬಿಡುತ್ತೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬತಕ್ಕಂತಹ ನಾಣ್ಣುಡಿ ಮಾತು ಇದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಸಾಮಾನ್ಯಕ್ಕೆ ಮನೆಯಲ್ಲಿ ಹಿರಿಯರಿದ್ದರೆ ಈ ಎಲ್ಲ ವಿಚಾರಗಳನ್ನು ಮನೇಲಿ ಹೇಳ್ತಿರ್ತಾರೆ. ಸಾಲ ಮಾಡಬೇಡಿ, ದೇವರು ನಮಗೆ ಎಷ್ಟು ಕೊಟ್ಟರೆ ಅಷ್ಟೇ ಸಾಕು, ನಿಮಗೆ ಎಷ್ಟು ಬರುತ್ತೋ ಅಷ್ಟರಲ್ಲೇ ಸಾಕು, ಚಿಕ್ಕದಾಗಿ ಪುಟ್ಟದಾಗಿ ಮನೆ ಕಟ್ಸ್ಕೊಳ್ಳೋಣ, ಮನೆಯೊಳಗೆ ಇಂತಿಂಥದೇ ಹಾಕೋಣ, ಅತಿಯಾದಂಥದ್ದು ಬೇಡ. ಆಸೆಗೆ ಕೊನೆಯೇ ಇಲ್ಲ. ಇವತ್ತು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರ್ತಕ್ಕಂಥ ಸಾಕಷ್ಟು ವಿಧಿವಿಧಾನಗಳು, ಎಷ್ಟೋ ಅಲಂಕಾರ ಸಾಮಗ್ರಿಗಳಿದೆ. ಒಂದು ಮನೆ ಲಕ್ಷಣ ಕಾಣಬೇಕಂದ್ರೆ ಬೇಕಾದಷ್ಟು ಅಲಂಕಾರಗಳಿದೆ. ಹಾಗೆ ದುಡ್ಡು ಮೌಲ್ಯನೂ ಅಷ್ಟೇ ಇದೆ. ಯಾಕೆಂದರೆ ಇಲ್ಲಿ ತಯಾರಾಗೋ ವಸ್ತು ಒಂದು ಬೆಲೆ, ಹೊರಗಡೆಯಿಂದ ನಾವು ರಫ್ತು ಮಾಡ್ಕೊಳ್ಳುವಂಥ ವಸ್ತುಗೆ ಮತ್ತೊಂದು ಬೆಲೆ. ಪಕ್ಕದ ಮನೆಯವರು ಹೀಗಿದೆ, ನಮ್ಮನೆ ಇನ್ನೂ ಚೆನ್ನಾಗಿ ಕಟ್ಟಬೇಕು. ಪಕ್ಕದ ಮನೇಲಿ ಇಂತಹ ಅಲಂಕಾರ ಮಾಡಿದ್ದಾರೆ, ನಮ್ಮ ಮನೇಲಿ ಅದಕ್ಕಿಂತ ಚೆನ್ನಾಗಿ ಮಾಡಬೇಕು. ಮನೇಲಿರ್ತಕ್ಕಂಥ ತಾಯಂದರು, ಹೆಣ್ಣುಮಕ್ಕಳು, ನೀವು ನಿಮ್ಮ ಮನೇಲಿರ್ತಕ್ಕಂಥ ನಿಮ್ಮ ಪತಿದೇವರಿಗೋ ಅಥವಾ ಮನೆ ಕಟ್ಟಿಸುವಾಗ ನಿಮ್ಮ ಆದಷ್ಟು ಸಾಧ್ಯವಾದಷ್ಟು ನಿಮ್ಮ ಬುದ್ಧಿ, ನಿಮ್ಮ ಜ್ಞಾನ ಹೇಗಿರಬೇಕು ಅಂದರೆ ನೀವು ಕೈ ಹಿಡಿತಾ ಬಿಡುವಂಥದ್ದನ್ನು ಹೇಳಬೇಕು. ನಮ್ಮಲ್ಲಿ ಎಷ್ಟು ದುಡ್ಡಿದೆಯೋ, ನಾವು ತೊಗೊಂಡಿರ್ತಕ್ಕಂಥ ಲೋನ್ ಎಷ್ಟಿದೆಯೋ, ಅಥವಾ ಎಷ್ಟು ದುಡ್ಡಿದೆಯೋ ಅದಷ್ಟಕ್ಕೆ ನಾವು ಮನೆ ಸಂಸಾರವನ್ನು ಮಾಡೋಣ, ಮನೆ ಕಟ್ಟೋಣ ಅಂತ ಹೇಳಬೇಕು. ಮನೆ ಕಟ್ಟುವಾಗ ಮನೆಯಲ್ಲಿರ್ತಕ್ಕಂಥ ಹೆಂಗಸರು, ಹೆಣ್ಮಕ್ಕಳು, ಧರ್ಮಪತ್ನಿ ತಾವಾಡುವ ಮಾತು ಹೇಗಿರುತ್ತೆ ಅಂದರೆ, ಮನೆ ಕಟ್ತಾ ಇದ್ದೀವಿ, ಸಾಲನೋ ಇನ್ನೂ ಸ್ವಲ್ಪ ಸಾಲ ಆದರೂ ಪರವಾಗಿಲ್ಲ, ಇನ್ನೂ ಚೆನ್ನಾಗಿ ಕಟ್ಟಿಬಿಡೋಣ. ನೋಡಿರಿ, ಪಕ್ಕದ ಮನೆಯಲ್ಲಿರ್ತಕ್ಕಂಥ ಒಳ್ಳೆ ಸೋಫಾ ತರಿಸಾಕಿದ್ದಾರೆ, 45,000 ರೂಪಾಯಿ, ಪ್ಯೂರ್ಲಿ ಲೆದರ್ ಅಂತೆ. ಆ 45,000 ರೂಪಾಯಿ ಆದರೂ ಆ ಮೂಲೆಗಳೆಲ್ಲ ಕ್ರಾಸ್ ಇದೆ, ಆ ಮೂಲೆಗಳಲ್ಲಿರ್ತಕ್ಕಂಥ ಬಣ್ಣ ಸರಿ ಇಲ್ಲ. ಅದೇ 75,000 ಇನ್ನೊಂದು ಶೋರೂಮಲ್ಲಿ ಕೊಟ್ಟರೆ ಇನ್ನೂ ಚೆನ್ನಾಗಿರೋದು ಸಿಗುತ್ತಂತೆ. ಹೆಂಡ್ತಿನ ಸಂತೋಷ ಪಡಿಸೋಕ್ಕಾಗಿ ಒಂದು 75,000 ಸೋಫಾ ತಂದು ಹಾಕಿದ್ರೆ, ಸೋಫಾ ತಂದು ಹಾಕಿದ್ದು 1 ತಿಂಗಳು ಆ ಸೋಫಾ ಮೇಲೆ ಕೂತ್ಕೊಳ್ಳಿಕ್ಕಾಗಲ್ಲ. 1.5 ತಿಂಗಳಿಗೆ ಸಾಲ ಕೊಟ್ಟಂಥ ಪುಣ್ಯಾತ್ಮ ಬಂದು ಅದೇ ಸೋಫಾ ಮೇಲೆ ಕೂತ್ಕೊಂಡು ಆ ಕಡೆ ತಿರುಗಾಡೋದಕ್ಕೂ ಬಿಡೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಮನೆ ಸೌಂದರ್ಯ ಬೇಕು, ಅಲಂಕಾರ ಬೇಕು. ಪಕ್ಕದ ಮನೆಯವರು ಭಾಳ ಚೆನ್ನಾಗಿ ಕಟ್ಟಿದ್ದಾರೆ, ಡೂಪ್ಲೆಕ್ಸ್ ಹೌಸು, ಹಬ್ಬ ನೋಡ್ಲಿಕ್ಕೆ ಆನಂದ. ನಾವು ಮನೆ ಕಟ್ಟಕ್ಕೆ ಶುರು ಮಾಡಿದ್ದೀವಿ, ಸಾಲ ಮಾಡಿ ಮನೆ ಕಟ್ತಿದ್ದೀವಿ, ಮೌಲ್ಯ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀವಿ. ಆದರೆ ಇಟ್ಟಂತಹ ಮೌಲ್ಯ ಬರೀ ಇನ್ನೂ ಪ್ರಾರಂಭದಲ್ಲೇ ಮುಗಿದೋಯ್ತು. ಯಾಕೆ? ಮೆಟೀರಿಯಲ್ಸು, ಇದು ಕ್ಲಾಸ್ 1 ಮೆಟೀರಿಯಲ್, ಇದು ಇಲ್ಲಿಂದಲ್ಲ, ಇದು ಜಪಾನ್ ಮೆಟೀರಿಯಲ್, ಇದು ಸಿಂಗಪೂರ್ ಮೆಟೀರಿಯಲ್, ಅಲ್ಲಿಂದ ಬರ್ತಕ್ಕಂತಹ ಮೆಟೀರಿಯಲ್ ಇದು ಭಾಳ ಚೆನ್ನಾಗಿದೆ. ನಮ್ಮಲ್ಲಿರ್ತಕ್ಕಂಥ ಸೊಗಡು, ಇಲ್ಲಿರ್ತಕ್ಕಂಥ ಮಣ್ಣಿನಲ್ಲಿರೋ ಶಕ್ತಿನ ಬಿಟ್ಟು ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಂಡಿರ್ತಕ್ಕಂಥ, ಹೊರಗಡೆಯಿಂದ ಬಂದಿರತಕ್ಕಂಥದ್ದಕ್ಕೆ ಯಾರೂ ಗ್ಯಾರಂಟಿನೇ ಕೊಡೋದಿಲ್ಲ. ಹೊರಗಡೆಯಿಂದ ಬಂದಿರತಕ್ಕಂಥ LED ಬಲ್ಬ್ಗಳು ಅಂತ ಹೇಳಿಬಿಟ್ಟು ವಿಶೇಷವಾಗಿರ್ತಕ್ಕಂಥದ್ದನ್ನು ನಾವು ಆಕರ್ಷಿತವಾಗಿರ್ತಕ್ಕಂಥದ್ದನ್ನು ತರ್ತಾ ಇದ್ದೀವಿ. ಅದಕ್ಕೆ ಎಷ್ಟು ಜೀವ, ಅದನ್ನು ತಂದು ಆನ್ ಮಾಡಿ 3 ದಿವಸಕ್ಕೆ ಅದು ಕೈಲಾಸ ಯಾತ್ರೆ ಮಾಡಿಬಿಡುತ್ತೆ. ಅದನ್ನು ತೊಗೊಂಡು ಎಲ್ಲೂ ಕೊಡೋಂಗೂ ಇಲ್ಲ ಅಲ್ವಮ್ಮ? ನೋಡು ಸಮಸ್ಯೆ ಎಲ್ಲಿದೆ. ಆದರೆ ಸಾಲ ಬಂದು ಕೂತ್ಕೊಳ್ಳುತ್ತೆ, ಆಗ ವಾಸ್ತು ಸರಿ ಇಲ್ಲ. ನಾವು ಮಾಡ್ಕೊಳ್ಳೋಂಥ ಸಣ್ಣ ಪುಟ್ಟ ತಪ್ಪುಗಳು, ಈ ತಪ್ಪನ್ನು ತಿದ್ದುಕೊಂಡ್ರೆ ನೆಮ್ಮದಿಯಾಗಿರಬಹುದು. ಆದರೆ ಮನೇಲಿರ್ತಕ್ಕಂಥ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಿದನ್ನು. ದುಡಿಯೋದೊಬ್ಬ, ಕೂತ್ಕೊಂಡು ತಿನ್ನೋದು 16 ಜನ. ಒಬ್ಬ ಕಷ್ಟ ಬೀಳೋದು, ಮನೆಗಿರ್ತಕ್ಕಂಥ ಯಜಮಾನ ಒಬ್ಬನೇ, ಆತ ಒಬ್ಬ ಕಷ್ಟ ಬೀಳ್ತಕ್ಕಂಥದ್ದು. ಆದರೆ ಮನೆ ಚೆನ್ನಾಗಿರಬೇಕು, ಮನೆತನ ಚೆನ್ನಾಗಿರಬೇಕು, ಪಕ್ಕದ ಮನೆಯವ್ರಿಗಿನ್ನ ನಮ್ಮ ಮನೆ ಚೆನ್ನಾಗಿರಬೇಕು. ಪಕ್ಕದ ಮನೆಯಲ್ಲಿ ಇವತ್ತಿನ ದಿವಸ ಬಹಳಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು ಏನೋ ಒಂದು ಆಕರ್ಷಿತವಾಗಿರೋ ಒಂದು ತಂದಿಟ್ಟಿದ್ದಾರೆ, ಅದು ನೋಡಿದ್ರೆ ಬಹಳ ಆನಂದ. ಅದಕ್ಕಿಂತ ಚೆನ್ನಾಗಿರಬೇಕು. ಯಾಕೆಂದರೆ ನೆಕ್ಸ್ಟ್ ನಮ್ಮನೆಗೆ ಅರ್ಶನ ಕುಂಕುಮ ಕರೆಯುವಷ್ಟರೊಳಗಾಗಿ ಆ ಹೆಣ್ಮಕ್ಳು ನಮ್ಮನೆಗೆ ಬರೋದ್ರೊಳಗಾಗಿ ಈ ಮನೆ ಚೆನ್ನಾಗಿರಬೇಕು.